ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ತರಗಳಿಗೆ ಈ ಕೈಗಳಲ್ಲಿ ಶೃಂಗಾರವೇ. ಏನಿದ್ರು ಆಡಿಂತ ನಿಂತಿದ್ದಾರೆ ಅಂದ್ಕೊಂಡ್ಬಿಟ್ರ ವೀಕ್ಷಕರೇ. ಇವತ್ತು ನಿಮ್ಗೆ ಈ ಸುಂದರ ಬಳೆಗಳ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ಬಳೆಗಳ ವಿಶೇಷತೆ ಏನು, ಏನಕ್ಕೆ ಈ ಬಳೆ ಧರಿಸ್ತಾರೆ, ಸೈಂಟಿಫಿಕ್ ಆಗಿ ಇದರ ಅರ್ಥ ಏನಿದೆ ಅಂತ ಇವತ್ತು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಬಳೆ, ಈ ಬಳೆ ಅನ್ನೋದು ಪುರಾತನ ಕಾಲದಿಂದನೂ ಎಲ್ಲ ಹೆಂಗಸರು ಧರಿಸ್ಕೊಂಡ್ ಬರ್ತಾರೆ. ಅದ್ರಲ್ಲೂ ಶುಭ ಕಾರ್ಯದಲ್ಲಿ ಗ್ರೀನ್ ಬಳೆ, ಹಸಿರು ಬಳೆಯನ್ನ ಧರಿಸ್ತಾರೆ. ಸೊ ಹಸಿರು ಬಳೆ ಧರಿಸೋದ್ರಿಂದ ಶುಭ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ ಸನಾತನ ಕಾಲದಿಂದಲೂ ಪ್ರತಿ ಹೆಣ್ಮಕ್ಳು ಬಳೆನ ಧರಿಸ್ತಾರೆ. ನೀವು ದೇಗುಲಕ್ಕೆ ಹೋದ್ರೂ ಸಹ ಯಾವ್ದಾದ್ರು ದೇವಿ ವಿಗ್ರಹನ ನೋಡಿ ಅಬ್ಸರ್ವ್ ಮಾಡಿ, ಆ ತಾಯಿ ಕೈಯಲ್ಲೂ ಬಳೆ ಅನ್ನೋದು ಇರುತ್ತೆ. ನೀವು ದೇವಸ್ಥಾನಕ್ಕೆ ಹೋದ್ರೆ ಯಾವ್ದನ್ನ ದೇವಿ ವಿಗ್ರಹ ಹತ್ರ ಹೋಗಿ ಪೂಜೆ ಮಾಡಿಸಿದ್ರೆ ಅಲ್ಲಿರೋ ಬಳೆನ ಕೆಲವರು ಪೂಜಾರಿಗಳು ನಿಮ್ಗೆ ಕೊಡ್ತಾರೆ, ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನಕ್ಕೆ ಈ ಬಳೆ ಧರಿಸ್ತಾರೆ? ಈ ಬಳೆ ಧರಿಸೋದ್ರಿಂದ ನಮ್ಗೆ ಜಾಸ್ತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದರಲ್ಲೂ ಗರ್ಲ್ಸ್ಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ, ಮತ್ತೆ ನಮ್ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ. ಸೈಂಟಿಫಿಕ್ ಆಗಿ ನೋಡೋದಾದ್ರೆ ನಮ್ಗೆ ನಾಡಿ, ನಮ್ ಪಲ್ಸ್ ಅಂತಾರಲ್ಲ, ಈ ಪಲ್ಸ್ ನೋಡಿ ಎಷ್ಟೋ ಕಾಯಿಲೆಗಳನ್ನ ಗುರುತಿಸ್ತಾರೆ. ನಮ್ BP ಆಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್, ಹೇಗೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಿದೆ, ಅಥವಾ ಏನಾದ್ರೂ ರೋಗ ಇದೆಯಾ, ಎಷ್ಟು ಶಕ್ತಿ ಇದೆ ಅನ್ನೋದನ್ನೆಲ್ಲ ಈ ಪಲ್ಸ್ ಇಟ್ಕೊಂಡು ಹೇಳ್ತಾರೆ. ಸೊ ಅದರಿಂದ ನಾವ್ ಯಾವಾಗ ಈ ಬಳೆ ಧರಿಸ್ತೀವಿ, ಆ ಪಲ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಆ ಪಲ್ಸ್ ಇಂದ ಮೈಂಡ್ಗೆ ರಕ್ತ ಚಲನೆ ಚೆನ್ನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಆ ಕಾರಣದಿಂದ ನಾವು ಈ ಬಳೆನ ಧರಿಸ್ತೀವಿ. ಮತ್ತೆ ಬಳೆನ ಧರಿಸೋದ್ರಿಂದ ಹೆಂಗಸರು ನೀವು ನೋಡಿರ್ಬೋದು, ಹಲವಾರು ಕೆಲಸ ಮಾಡ್ತಾರೆ. ತುಂಬಾ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಟೀಚಿಂಗ್ ಕೆಲಸ ಮಾಡ್ತಾರೆ. ಎಷ್ಟೋ ಫೀಲ್ಡ್, ಯಾವ ಫೀಲ್ಡ್ ಅಲ್ಲಿ ಇವಾಗ ಗರ್ಲ್ಸ್ ಇಲ್ಲ ಹೇಳಿ? ಎಲ್ಲಾ ಫೀಲ್ಡ್ ಅಲ್ಲೂ ಗರ್ಲ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ನಾವು ಈ ಬಳೆ ಧರಿಸೋದ್ರಿಂದ ನಮ್ ಕೈಗಳಿಗೆ ಶಕ್ತಿ ಅನ್ನೋದು ಹೆಚ್ಚು ಮಾಡುತ್ತಂತೆ ಈ ಬಳೆ. ಮತ್ತೆ ಬಳೆ ಅಂದ್ರೆ ಸೌಂದರ್ಯ. ನಾವು ಖಾಲಿ ಕೈ ಇರೋದ್ಕಿಂತ ನೀವು ಬಳೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಕೈಗಳು. ಸೊ ಬಳೆಯಿಂದ ನಮ್ ಸೌಂದರ್ಯ ಕೂಡ ದುಪ್ಪಟ್ಟು ಹೆಚ್ಚಾಗುತ್ತೆ. ಮತ್ತೆ ಶುಭ ಕಾರ್ಯದಲ್ಲಿ ಬಳೆಗಳನ್ನ ಧರಿಸ್ತಾರೆ. ಗ್ರೀನ್ ಬ್ಯಾಂಗಲ್ಸ್, ರೆಡ್ ಬ್ಯಾಂಗಲ್ಸ್, ಯೆಲ್ಲೋ ಬ್ಯಾಂಗಲ್ಸ್, ಆರೆಂಜ್, ಈ ತರ ವಿಧವಾದ ಕಲರ್ ಇಂದ ಬಳೆಗಳು ಬಂದಿದೆ. ಸೊ ಈ ಬಳೆಯಿಂದ ಒಂದೊಂದು ಬಣ್ಣನು ಒಂದೊಂದು ಸಂಕೇತ ಆಗಿದೆ. ಗ್ರೀನ್ ಬ್ಯಾಂಗಲ್ಸ್ ಧರಿಸೋದ್ರಿಂದ ನಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ನಮ್ಮ ಆಯುಸ್ಸು ಹೆಚ್ಚುತ್ತೆ ಅಂತ ಹೇಳ್ತಾರೆ. ರೆಡ್ ಬ್ಯಾಂಗಲ್ಸ್ ಧರಿಸೋದ್ರಿಂದ ನಮ್ಮಲ್ಲಿರೋ ನಕಾರಾತ್ಮಕ ಶಕ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ಆರೆಂಜ್ ಬ್ಯಾಂಗಲ್ಸ್ ಇಂದ ನಮ್ಮ ಸಕ್ಸಸ್ ಅಂತ ಹೇಳ್ತೀವಿ. ಯೆಲ್ಲೋ ಬ್ಯಾಂಗಲ್ಸ್ ಇಂದ ನಮ್ಮಲ್ಲಿರೋ ತೇಜಸ್ಸು ಹೆಚ್ಚುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಬಳೆ ಧರಿಸೋದ್ರಿಂದ ಅದು ನಮ್ ಸ್ಕಿನ್ ಗೆ ಯಾವಾಗ್ಲೂ ಅಂಟ್ಕೊಂಡಿರುತ್ತೆ. ಸೊ ಅದು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಸ್ಕಿನ್ ಮತ್ತೆ ಬಳೆದಿಂದ. ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಕಾಂತಿ, ಬ್ರೈಟ್ನೆಸ್, ನಮ್ ಸ್ಕಿನ್ ಬ್ರೈಟ್ನೆಸ್ ಕೂಡ ಹೆಚ್ಚುತ್ತೆ. ಮತ್ತೆ ನಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಈಗಿನ ಕಾಲ ತುಂಬಾ ಮಾಡರ್ನೈಸ್ ಆಗ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಬರೀ ಗಾಜಿನ ಬಳೆಯನ್ನ ಬಳಸ್ತಾ ಇದ್ರು. ಆದ್ರೆ ಈಗ ಮಾಡರ್ನೈಸ್ ಆಗಿರೋದ್ರಿಂದ ಮಣ್ಣಿನ ಬಳೆ, ಪ್ಲಾಸ್ಟಿಕ್ ಬಳೆ, ಗಾಜಿನ ಬಳೆ, ಸಿಲ್ವರ್, ಗೋಲ್ಡ್, ಪಂಚಲೋಹ, ಈ ತರ ಎಷ್ಟೊಂದ್ ತರ ಬ್ಯಾಂಗಲ್ಸ್ ನ ಬಳಸ್ತೀವಿ ನಾವು. ಸೊ ಒಂದೊಂದು ಬ್ಯಾಂಗಲ್ಗೂ ಒಂದೊಂದ್ ತರ ಅರ್ಥ ಇರುತ್ತೆ. ಆಕ್ಚುಲಿ ನಾವು ಜಾಸ್ತಿ ಬಳಸಬೇಕಾಗಿರೋದು ಗ್ಲಾಸ್ ಬ್ಯಾಂಗಲ್ಸ್ ಬಳಸಬೇಕು. ಇದು ಶುಭ ಕಾರ್ಯನ ನಮ್ಗೆ ತೋರಿಸ್ತಾರೆ. ನೀವು ಮದ್ವೆ ಟೈಮ್ ಅಲ್ಲಿ ನೋಡ್ಬೋದು, ಯಾವ ಹೆಣ್ಣು ಮಗು ಮದ್ವೆ ಆಗ್ತಿದ್ದಾಳೆ ಅವ್ರಿಗೆ ಬಳೆ ಶಾಸ್ತ್ರ ಅಂತ ಮಾಡಿ ಕೆಲವು ಕಡೆ ಗ್ರೀನ್ ಬ್ಯಾಂಗಲ್ಸ್ ತೊಡಗಿಸ್ತಾರೆ, ಕೆಲವರು ಬ್ಲಾಕ್ ಬ್ಯಾಂಗಲ್ ತೊಡಗಿಸ್ತಾರೆ. ಯಾಕೆ ಬ್ಯಾಂಗಲ್ ನ ಹಾಕಿಸ್ತಾರೆ ಮದ್ವೆ ಸಮಾರಂಭದಲ್ಲಿ ಅಂತ ಅಂದ್ರೆ, ಅದು ಹೆಣ್ಣಿಗೆ ಎಕ್ಸ್ಪೆಷಲಿ ಏನು ತೊಡಗಿಸ್ತಾರೆ ಅಂದ್ರೆ ಅದು ಶುಭ ಕಾರ್ಯ. ಅವಳಲ್ಲಿ ಇರೋ ಗಂಡನ ಆಯಸ್ಸು ಹೆಚ್ಚಾಗಿ ಅವಳ ಬಾಳಲ್ಲಿ ಹೇಗೆ
ಹೇಗೆ ಬಳೆ ಸದ್ ಮಾಡಿರ್ತೋ ಅದೇ ತರ ಅವಳು ಆಯಸ್ ಪೂರ್ತಿ ಮದ್ವೆ ಆಗಿನ ನೆಕ್ಸ್ಟ್ ಡೇ ಇಂದ ಅವಳು ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿ ನೆಲೆಸಲಿ ಅಂದ್ಬಿಟ್ಟು ಗ್ರೀನ್ ಬ್ಯಾಂಗಲ್ಸ್ ನ ತೊಡಗಿಸ್ತಾರೆ. ಮತ್ತೆ ಹಬ್ಬ ಹರಿದಿಂದ ನೋಡ್ಬೋದು ನಾವು ಗರ್ಲ್ಸ್ ಅಷ್ಟೇ ಬಳೆಗಳನ್ನ ಹಾಕ್ತೀವಿ. ಸೊ ಈ ಬಳೆ ಹಾಕೋದ್ರಿಂದ ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ, ಜಗಳ ಅನ್ನೋದು ಕಮ್ಮಿ ಆಗುತ್ತೆ. ಬಳೆ ಸದ್ದು ಹೆಂಗೆಳೆಯರು ಬಳೆ ಹಾಕೊಂಡು ಓಡಾಡ್ತಿದ್ದ ಆ ಸದ್ದಿನಿಂದನೇ ಏನೋ ಒಂಥರ ಆನಂದ ಸಿಗುತ್ತೆ. ಆ ಸುತ್ತ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಯಾವ ಹೆಣ್ಣು ಬಳೆ ಧರಿಸ್ತಾರೋ, ಯಾವ ಕೈಯಲ್ಲಿ ಬಳೆ ಸದ್ದು ಕೇಳ್ತಾ ಇರುತ್ತೋ ಅಂತ ಹೆಂಗಸ್ರ ಹತ್ರ ಯಾವುದೇ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ಆಗಲಿ ಯಾವುದೇ ದೃಷ್ಟಿ ಕೂಡ ಆ ಹೆಣ್ಣಿಗೆ ತಗಲಲ್ವಂತೆ. ಆದ್ರಿಂದ ನಾವು ಬಳೆನ ಧರಿಸ್ತೀವಿ. ಮತ್ತೆ ನೀವು ನೋಡಿರ್ಬೋದು ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಬಳೆನ ಧರಿಸ್ತಾರೆ. ಯಾಕೆ ಸೀಮಂತ ಅಂತ ಮಾಡಿ ಬಳೆನ ಧರಿಸ್ತಾರೆ. ಯಾಕೆ ಸೀಮಂತದಲ್ಲಿ ಬಳೆ ಧರಿಸ್ತಾರೆ ಅಂದ್ರೆ ಮಗುವಿನ ಬ್ರೈನು ತುಂಬಾ ಆಕ್ಟಿವ್ ಆಗುತ್ತೆ. ಮಗು ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಬಳೆ ಸದ್ದನ್ನ ಕೇಳಿಸ್ಕೊಳುತ್ತಂತೆ. ಆ ಬಳೆ ಸದ್ದಿನಿಂದ ಅಮ್ಮನ್ ಬಳೆ ಸದ್ದು ಕೇಳಿಸ್ಕೊಂಡು ಮಗು ಚೆನ್ನಾಗಿ ಆಕ್ಟಿವ್ ಆಗಿ ಓಡಾಡುತ್ತೆ. ಆ ಮಗು ಬ್ರೈನ್ ಕೂಡ ಶಾರ್ಪ್ ಆಗಿ ವರ್ಕ್ ಆಗುತ್ತಂತೆ. ಅದರಿಂದ ಸೀಮಂತ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ಬಳೆನ ತೊಡಿಸ್ತಾರೆ. ಮತ್ತೆ ನೀವು ನೋಡಿರ್ಬೋದು ಕೆಲವು ಸಿಲ್ವರ್ ಬ್ಯಾಂಗಲ್ ನ ಧರಿಸ್ತಾರೆ. ಯಾಕೆ ಸಿಲ್ವರ್ ಬ್ಯಾಂಗಲ್ ನ ಧರಿಸ್ತಾರೆ ಅಂತ ಅಂದ್ರೆ ಈ ಸಿಲ್ವರ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಮಾಡೋ ಶಕ್ತಿ ಇದೆ. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಹೆವಿ ಟೆಂಪರೇಚರ್ ಹೆವಿ ಇರುತ್ತೆ. ಸೊ ಸಿಲ್ವರ್ ಬ್ಯಾಂಗಲ್ ಇಂದ ನಮ್ಮಲ್ಲಿರೋ ಉಷ್ಣಾಂಶ ಕೂಡ ಅದು ಕಮ್ಮಿ ಮಾಡುತ್ತಂತೆ. ಅದರಿಂದ ಕೆಲವರು ಇವಾಗೆಲ್ಲ ಸಿಲ್ವರ್ ಬ್ರೇಸ್ಲೆಟ್ ತರ ಅಥವಾ ಸಿಲ್ವರ್ ಬ್ಯಾಂಗಲ್ಸ್ ಕೂಡ ಧರಿಸ್ತಾರೆ, ಕಡಗ ಟೈಪ್ ಎಲ್ಲ ಧರಿಸ್ತಾರೆ. ಸೊ ಇದು ಅದಕ್ಕೆ ಉಪಯೋಗ ಆಗುತ್ತೆ. ಮತ್ತೆ ಕೆಲವರು ಚಿನ್ನದ ಬಳೆಗಳನ್ನ ಧರಿಸ್ತಾರೆ. ಬಳೆ ಅನ್ನೋದೇ ಮಹಾಲಕ್ಷ್ಮಿ ಸಂಕೇತ ಅಂತ. ಯಾವ ಹೆಂಗಸರು ಬಳೆನ ಧರಿಸಿರ್ತಾರೋ ಅವರಲ್ಲಿ ಸುಖ ಶಾಂತಿ ಮಹಾಲಕ್ಷ್ಮಿ ತಾಂಡವ ಆಡ್ತಿರ್ತಾಳೆ ಅಂತ ಹೇಳ್ತಾರೆ. ಅದನ್ನು ಕೆಲವರು ಅನುಕೂಲ ಇರೋರು ಚಿನ್ನದ ಬಳೆಗಳನ್ನ ಧರಿಸ್ತಾರೆ. ಈ ಚಿನ್ನದ ಬಳೆಗಳನ್ನ ಧರಿಸೋದ್ರಿಂದ ಅವರಲ್ಲಿ ಮಹಾಲಕ್ಷ್ಮಿ ಯಾವತ್ತೂ ಬಿಟ್ಟೋಗಲ್ಲ, ಅಲ್ಲೇ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ನಮ್ಮ ಸಂಪ್ರದಾಯ ಪ್ರಕಾರ ನಾವು ಗಾಜಿನ ಬಳೆಗಳು ಧರಿಸ್ಬೇಕು. ಆದ್ರೆ ಈಗ ಕೆಲವರು ಮಾಡರ್ನೈಸ್ ಆಗಿರೋದ್ರಿಂದ ಈ ಗಾಜಿನ ಬಳೆಗಳು ಕೆಲವರು ಕೆಲಸ ಮಾಡ್ತಿರ್ತಾರೆ ಬಟ್ಟೆ ಹೋಗ್ಬೇಕಾದ್ರೆ, ಅಥವಾ ಕೆಲವರು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಸ್ಕೂಲ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಕ್ಳು ಹೊಡಿಬೇಕಾದ್ರೆ ಅದು ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಹಲವಾರು ಕಾರಣಕ್ಕೆ ಅದು ಒಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ಕೆಲವರು ಸಿಲ್ವರ್ ಬ್ಯಾಂಗಲ್ಲು, ಅದರಲ್ಲೂ ಮೆಟಲ್ ಬ್ಯಾಂಗಲ್ಲು ಈ ತರದನ್ನೆಲ್ಲ ಧರಿಸ್ತಾರೆ. ತೊಂದ್ರೆ ಏನಿಲ್ಲ ವೀಕ್ಷಕರೇ, ಯಾವ್ದೋ ಒಂದು ಬ್ಯಾಂಗಲ್ಲು ಕೈಯಲ್ಲಿ ಇರ್ಬೇಕಷ್ಟೇ. ಅದು ಶ್ರೇಷ್ಠವಾದದ್ದು ಯಾವ್ದು ಅಂದ್ರೆ ಗಾಜಿನ ಬ್ಯಾಂಗಲ್ಲು ಅಷ್ಟೇ. ಈ ಪಂಚಲೋಹದಿಂದ ಮಾಡಿರ್ತಾವಲ್ಲ ಬ್ಯಾಂಗಲ್ಲು, ಅದನ್ನ ಧರಿಸೋದ್ರಿಂದ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತೆ ಸಿಲ್ವರ್ ಬ್ಯಾಂಗಲ್ ಇಂದ ನಾನು ಹಾಗೆ ಹೇಳಿದಂಗೆ ಟೆಂಪರೇಚರ್ ಅನ್ನೋದು, ಉಷ್ಣಾಂಶ ಅನ್ನೋದು ನಮ್ಮ ಬಾಡಿನಲ್ಲಿ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನೀವು ನೋಡಿರ್ಬೋದು ಕೆಲವರು ಕಪ್ಪು ಬಳೆಗಳನ್ನ ಬ್ಲಾಕ್ ಬ್ಯಾಂಗಲ್ಸ್ ನ ಧರಿಸ್ತಾರೆ. ಈ ಬ್ಲಾಕ್ ಬ್ಯಾಂಗಲ್ಸ್ ಯಾರು ಧರಿಸ್ತಾರೋ ಅವ್ರಿಗೆ ದೃಷ್ಟಿ ದೋಷ ಆಗಲ್ಲ. ಅದರಲ್ಲೂ ಕೆಲವರು ಹುಟ್ಟಿದ ಮಕ್ಕಳಿಗೆ ಆಗ್ಲೇ ಕಪ್ಪು ಬಳೆಗಳನ್ನ ಧರಿಸ್ತಾರೆ. ಯಾಕೆ ಅಂದ್ರೆ ಕೆಟ್ಟ ದೃಷ್ಟಿ ಆ ಮಗುಗೆ ತಗಲ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬ್ಲಾಕ್ ಬ್ಯಾಂಗಲ್ ನ ಧರಿಸ್ತೀವಿ. ಅದ್ರಲ್ಲೂ ಬಳೆಗಳು ಮುತ್ತೈದೆ ಸಂಕೇತ ಅಂತ ಕೂಡ ಕರಿತೀವಿ. ಯಾರು ಮುತ್ತೈದೆ ಆಗಿರ್ತಾರೋ ನೀವು ಎಲ್ಲಿ ನೋಡಿರ್ಬೋದು, ಎಲ್ಲೇ ಅರ್ಶಿನ ಕುಂಕುಮಕ್ಕೆ ಹೋದ್ರು, ಯಾರೇ ಮನೇಲಿ ಪೂಜೆ ಪುನಸ್ಕಾರ ಆದ್ರೂ ಮೊದ್ಲು ಅವರು ಪೂಜೆ ಎಲ್ಲ ಆದ್ಮೇಲೆ ಕೊಡೋದೇ ಅರ್ಶಿನ ಕುಂಕುಮ ಬಳೆ. ಅದರಿಂದ ಈ ಬಳೆಗೆ ಅಷ್ಟು ಮಹತ್ವ ಇದೆ. ಈ ಬಳೆ ಅನ್ನೋದು ಈಗಿಂದಲ್ಲ, ನಮ್ಮ ಸನಾತನ ಧರ್ಮದಿಂದ ಬಂದಿರುವಂತದ್ದು. ನಾವ್ ಯಾವ್ದೇ ದೇವಿಗಾಗ್ಲಿ ದೇವಸ್ಥಾನಕ್ಕೆ ಹೋದಾಗ ನಾವು ಮಡ್ಲಕ್ಕಿ ಅಂತ ಕೊಡ್ತೀವಿ. ಆ ಮಡ್ಲಕ್ಕಿ ಕೊಡುವಾಗ ಶ್ರೇಷ್ಠವಾಗಿ ನಾವು ಬಳೆಯನ್ನು ಇಟ್ಟಿ ಕೊಟ್ಟೆ ಕೊಡ್ತೀವಿ. ಯಾಕಂದ್ರೆ ಇದು ಮುತ್ತೈದೆ ಸಂಕೇತ ಅಂತ ಕೂಡ ಹೇಳ್ತೀವಿ. ಅವ್ರವ್ರ ಅನುಕೂಲ ತಕ್ಕಂಗೆ ಅವರು ಬಳೆಗಳನ್ನ ಧರಿಸ್ತಾರೆ, ಯಾವ್ದೇ ತೊಂದರೆ ಇಲ್ಲ. ಯಾವ್ದೇ ಬಳೆ ಧರಿಸಿದ್ರು ಕೂಡ ಅದು ಶ್ರೇಷ್ಠವಾಗೇ ಇರುತ್ತೆ. ಈ ಬಳೆಗಳು ಧರಿಸೋದ್ರಿಂದ ಹೆಣ್ಮಕ್ಳಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಮತ್ತೆ ಸ್ಕಿನ್ ಇಶ್ಯೂಸ್ ಏನಿರುತ್ತೋ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಯಾರೇ ಆಗ್ಲಿ ಬಳೆ ಧರಿಸೋದ್ರಿಂದ ಅವರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಯಾರ ಮನೆಯಲ್ಲಿ ಹೆಣ್ಮಕ್ಳು ಬಳೆ ಧರಿಸ್ಕೊಂಡು ಇರ್ತಾರೋ, ಆ ಬಳೆ ಸದ್ದು ಕೇಳ್ತಾ ಇರುತ್ತೋ ಅಂತ ಮನೆಯಲ್ಲಿ ಖಂಡಿತ ಮಹಾಲಕ್ಷ್ಮಿ ತಾಂಡವ ಆಡ್ತಿರ್ತಾಳೆ. ಯಾವುದೇ ನೆಗೆಟಿವ್ ಎನರ್ಜಿ ಆ ಮನೆಗೆ ಬರಕ್ಕೆ ಬಿಡಲ್ಲ. ಹಾಗಾಗಿ ಇಷ್ಟು ಅನುಕೂಲ ಇರುವ ಈ ಬಳೆನ ನೀವೆಲ್ಲ ಧರಿಸ್ತೀರಾ ಅನ್ಕೊಂಡಿದ್ದೀನಿ. ಇದೇ ರೀತಿ ಮಾಹಿತಿಗಾಗಿ ನೋಡ್ತಾ ಇರಿ ಅಚ್ಚು ಟಿವಿ. ನಾನು ನಿಮ್ಮ ರಮ್ಯಾ.